ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮಾ, ಅಷ್ಟ್ರಲ್ಲಿ ನೀನೇ ಈ ಚಪ್ಲಿ ಹೊಲ್ಕೊಡು. ಆನಂದ ಬೇಗ ಕೊಡ್ತೀನಿ ಅಂದಿದ್ದ ಈ ಚಪ್ಲಿನ. ನೀವಿಬ್ರು ಮಾತ್ಕೊಡಿ, ಈ ಅಂಗಡಿಗೆ ಯಾವತ್ತೂ ಬರಲ್ಲ ಅಂತ. ಮಕ್ಕಳು ಓದೋದನ್ನ ಬಿಟ್ಟು ಈ ಕೆಲಸದಲ್ಲಿ ಇಳಿಯೋದನ್ನ ನನ್ನ ಕೈಯಿಂದ ನೋಡಕ್ಕಾಗಲ್ಲ. ನಾನ್ ನಿಮ್ಗೆ ಮಾತ್ ಕೊಡ್ತೀನಿ ಅಪ್ಪ. ಇಲ್ಲ, ನಾನ್ ನಮ್ಮ ಅಪ್ಪಂಗೆ ಮಾತ್ ಕೊಟ್ಟಿದ್ದೀನಿ, ನಾನಿಲ್ಲಿ ಕೆಲ್ಸ ಮಾಡಲ್ಲ ಅಂತ. ದಯವಿಟ್ಟು ಕ್ಷಮಿಸಿ ನನ್ನ. ನಾನೀ ಚಪ್ಲಿ ಹೊಲಿಯೋದಕ್ಕಾಗಲ್ಲ. ಭೀಮಾ, ಇವತ್ತೇನಾಯ್ತು ಅಂತ ವಿಷಯ ಬಂತ ನಿಂಗೆ? ಏನಾಯ್ತು ಮಾವ? ಅದೇ ಆ ಚಹಾ ಹಾಕೋ ಮಂಗೇಶ ಇದಾನಲ್ಲ, ಅವನು ಸಂಸಾರನು ಕರ್ಕೊಂಡು ಊರ್ ಬಿಟ್ಟು ಹೋಗಿದಾನಂತೆ. ಆಹಾ, ಸರಿಯಾಗಿ ಮಾಡಿದಾನೆ. ಬುದ್ಧಿ ಇರ್ಲಿಲ್ಲ ಅವನ್ಗೆ. ಅರ್ಥ ಆಗಿತ್ತು ಈ ದಡ್ಡನ್ ಜೊತೆ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ. ಅವನ್ಗಿನ್ನೂ ಬೀಳ್ಬೇಕಿತ್ತು ಅಲ್ವಾ ಭೀಮಾ? ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಅದೇನೋ ಒಳ್ಳೇದೇ. ಪ್ರತಿ ಕಷ್ಟದಲ್ಲೂ ನೀನು ಅವ್ರ ಜೊತೆ ನಿಲ್ಲೋಕ್ ಹೋಗಿ ಓದಿನ ಮೇಲೆ ಗಮನ ಕಳ್ಕೊಂಡ್ರೆ ತಪ್ಪು ಅಂತ ಅನಿಸ್ಕೊಳುತ್ತಲ್ವಾ? ಹೇ, ಏನಾಯ್ತು? ಮನೆ ಕಡೆ ಯಾಕೆ ಹೋಗ್ತಿದ್ಯಾ? ಹೋಗು, ಹೋಗಿ ಚಹಾ ಹಾಕೋನ್ನ ಹುಡ್ಕು, ನಿಲ್ಸಿ ಅರ್ಥ ಮಾಡಿಸು. ಹೋರಾಟ ಮಾಡ್ಬೇಕು, ಧರಣಿ ಮಾಡ್ಬೇಕು, ಜಮೀನ ವಾಪಸ್ ಪಡಿ ಅಂತ ಹೇಳು. ಹೋಗು ಬೇಗ. ಏನಾಯ್ತು ಭೀಮಾ? ಏನು ಮಾತಾಡ್ತಾನೆ ಇಲ್ಲ? ನಿನ್ನೆ ರಾತ್ರಿ ಮಂಗೇಶ ಒಂದು ಕೆಟ್ಟ ಕನ್ಸ್ ಕಂಡಿದ್ದಾನೆ. ಈ ಕೂಡ್ಲೆ ಈ ಊರ್ ಬಿಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಿನ್ಗಿನ್ನೂ ಕಷ್ಟ ಕೊಡ್ತೀನಿ ಅಂತ ವಿಷಯ ಹಬ್ಸಿ. ಅದಕ್ಕೆ ಮಂಗೇಶ ಊರ್ ಬಿಟ್ಟ ಅಷ್ಟೇ. ಇಲ್ಲ ಅಂದಿದ್ರೆ ಆ ಮಂಗೇಶಂಗೆ ಇನ್ನೂ ಕಷ್ಟ ಆಗ್ತಾ ಇತ್ತು. ಇದನ್ನೇ ಈ ಊರಿನ ಜನ ನಿಜ ಅಂತ ನಂಬ್ಕೊಳ್ತಾರೆ. ಅದ್ಭುತ ಗುರುಗಳೇ, ಅದ್ಭುತ. ಎಂತ ಉಪಾಯನ ಹುಡುಕಿದೀರಾ ನೀವು? ನಾನು ಈಗ್ಲೇ ಹೋಗಿ ಊರವ್ರಿಗೆಲ್ಲ ಈ ವಿಷಯ ಮುಟ್ಟಿಸ್ತೀನಿ. ಗುರುಗಳೇ, ಆ ಮನೆನ ಮಂಗೇಶ ಬಿಟ್ಟು ಹೋಗಿದ್ದಾನೆ ಅಂದ್ಮೇಲೆ ಅಲ್ಲಿ ಇನ್ಮೇಲೆ ನಾನಿರ್ಬೋದಲ್ವಾ? ಇರಬಹುದು, ಅವಶ್ಯವಾಗಿ ಹೋಗು. ಗುರುಗಳೇ, ಆ ಮಂಗೇಶನ್ ಮನೆ ಈ ಊರಲ್ಲಿ ತುಂಬಾ ಬೆಲೆ ಬಾಳೋಂತ ಜಾಗದಲ್ಲಿರೋದು. ನೀವ್ ನೋಡಿದ್ರೆ ಈ ಮಹೇಶನ್ಗೆ ಅದನ್ನ ಹಾಗೆ ಕೊಟ್ಬಿಟ್ರಿ. ಅವನಿಗೆ ಇರುವಂತ ಹೇಳಿದ್ದು ಅವನಿಗೆ ಕೊಟ್ಟಿಲ್ಲ. ಹಾಗೇನೆ ಅವನ್ ತಮ್ಮನ್ನೇ ಊರ್ ಬಿಟ್ಟು ಓಡಿಸ್ದ ಹಾಗೆ ಇವನು ಓಡಿಸೋದೇನು ಕಷ್ಟನಾ ನನಗೆ? ಇನ್ನೂ ಅಡ್ಗೆ ಆಗಿಲ್ವಾ? ಮೀರಾ ಅತ್ತೆ ಬಂದಿದ್ರು. ಇವತ್ತು ಊಟಕ್ಕೆ ಅವ್ರ ಮನೆಗೆ ಹೋಗ್ಬೇಕಂತೆ. ಹಾ, ನಂಗೂ ಹೇಳಿದ್ರು. ಆದ್ರೆ ನಾವು ಹೋಗೋದ್ ಬೇಡ. ಯಾಕೆ? ಯಾಕಂದ್ರೆ ಈ ಕೆಳವರ್ಗದವ್ರ ಜೊತೆ ಕೂತು ಊಟ ತಿಂಡಿ ಮಾಡೋದೆಲ್ಲ ಬೇಡ ಅಂತ ಅಷ್ಟೇ. ನಾನು ಹೋಗ್ತೀನಿ, ನೀವು ಬರ್ಲೇಬೇಕು. ನೀವ್ ಮರ್ತ್ ಹೋದ್ರಾ? ಇದೇ ಕೆಳವರ್ಗದವ್ರೆ ಅಲ್ವಾ ನಮಗೆ ಆಶ್ರಯ ಕೊಟ್ಟೋರು. ಮತ್ ನೀವ್ ಇದನ್ನು ಮರ್ತ್ ಹೋದ್ರಾ? ನಿನ್ನೆವರೆಗೂ ನಾವು ಕಳ್ತನ ಮಾಡ್ಕೊಂಡಿದ್ವಿ. ಆದ್ರೆ ಇವತ್ ಇವ್ರ ಸಹಾಯದಿಂದ ನಾವ್ 2 ಕಾಸು ಸಂಪಾದಿಸ್ತಿದೀವಿ, ಗೌರವದಿಂದ ಬದುಕ್ತಿದೀವಿ. ಕಳ್ತನ ಅನಿವಾರ್ಯ ಆಗಿತ್ತು. ಇವ್ರ ಆಶ್ರಯ ಕೊಡ್ಲಿಲ್ಲ ಅಂದ್ರೆ ನಾವೇನ್ ಸಾಯ್ತಿರ್ಲಿಲ್ಲ. ಸಾಯ್ದೆ ಇರ್ಬೋದಿತ್ತು, ಆದ್ರೆ ಬೀದಿ ತಿರ್ಗೋ ತಪ್ತಿರ್ಲಿಲ್ಲ. ಹಾಗ್ ಬದುಕೋದಕ್ಕೆ ಕಳ್ತನನೇ ಆಶ್ರಯ ಆಗ್ತಿತ್ತು. ಹೀಗೆ ಎದುರುತ್ರ ಕೊಡೋದನ್ನ ಬಿಡು ನೀನು. ಹೇಳ್ದೆ ತಾನೆ ನಾವು ಹೋಗಲ್ಲ ಅಂತ.
ಹೋಗ್ತಿಲ್ಲ ಅಷ್ಟೇ. ಹಾಗಾದ್ರೆ ಬನ್ನಿ ನನ್ ಜೊತೆ. ಮತ್ ನೀವ್ ಅವ್ರ ಮುಂದೆನೆ ಹೋಗಿ ಹೇಳಿ ನೀವ್ ಯಾಕೆ ಊಟ ಮಾಡೋದಕ್ ಬರಲ್ಲ ಅಂತ. ಈ ವಿಷಯನೂ ತಿಳಿಸ್ಬಿಡಿ. ನಾನ್ ನಿಮ್ ಜೊತೆ ಅನಿವಾರ್ಯವಾಗಿ ಕೆಲಸ ಮಾಡ್ತೀನಿ, ಬೇಕು ಅಂದಾಗ ಸಹಾಯನೂ ಕೇಳ್ತೀನಿ ಅಂತ ಹೇಳ್ಬಿಡಿ. ಆದ್ರೆ ಮೇಲೇರೋ ಅನ್ನೋ ಮನಸ್ಥಿತಿ ಇನ್ನೂ ಹೋಗಿಲ್ಲ. ಅಮ್ಮ ಬಂದ್ರು. ನಾನೀಗ ಹೊರಟೆ. ಇನ್ನೇನು ಜೀಜಾಬಾಯಿ ಬಂದ್ರು ಅನ್ಸತ್ತೆ. ಬಾ ಜೀಜಾಬಾಯಿ, ಸ್ವಾಗತ ನಿನ್ ಮನೆಗೆ. ದಯವಿಟ್ಟು ಇನ್ನೊಂದ್ಸಲ ಮನೆ ಬಿಟ್ಟು ಹೋಗ್ಬೇಡಿ. ಬೇಜಾರಾದ್ರೆ ಬೈದ್ ಬಿಡಿ, ಆದ್ರೆ ಜೊತೆಗಿರಿ. ಜೊತೆಲಿ ಇರ್ತಾ ಇರ್ತಾ ಅದೇ ನಮ್ಗೆ ಅಭ್ಯಾಸ ಆಗೋಗುತ್ತೆ. ಯಾರಾದ್ರೂ ದೂರ ಆದ್ರೆ ಮನ್ಸಿಗೆ ತುಂಬಾ ನೋವು ಆಗುತ್ತೆ. ಹೌದಮ್ಮ, ಇನ್ಮೇಲೆ ನೀವೆಲ್ಲೂ ಹೋಗೋ ಹಾಗಿಲ್ಲ. ಹೌದು, ಎಲ್ಲೂ ಹೋಗ್ಬೇಡಿ. ನೀವೇನಾ ಜೀಜಾಬಾಯಿ ಅಂದ್ರೆ? ಹೌದು, ಇವ್ರೆ. ನೀವು ಯಾರು? ನಾನೀ ಮನೆಗೆ ತುಂಬಾ ಹಿಂದೆನೆ ಬಂದೋಳು. ಆಗ ನಿಮ್ ಜಾಗದಲ್ಲಿ ಭೀಮಾಬಾಯಿ ಇದ್ರು. ಇವತ್ತು ಅವ್ರ ಸ್ಥಾನದಲ್ಲಿ ನೀವಿದ್ದೀರಾ. ಈ ಮನೆಯಲ್ಲಿ ನನ್ನ ಋಣ ತುಂಬಾ ಇದೆ, ಇವತ್ತಿಗೂ ಕೂಡ ಇದೆ. ಅಷ್ಟಲ್ದೆ ನಾನು ಜೀವಂತವಾಗಿರೋದಕ್ಕೆ ಈ ಮನೆನೇ ಕಾರಣ ಅಂತ ಅನ್ಕೊಳ್ಳಿ. ಎಲ್ರೂ ಬಂದಾಯ್ತಲ್ಲ, ಈಗ ಬನ್ನಿ ಎಲ್ರೂ ಊಟ ಮಾಡೋಣ. ಅಮ್ಮಂಗ್ ಹಸ್ವಾಗ್ತಿರ್ಬೋದು. ನಾನ್ ನಿಮ್ಗೆ ಇಷ್ಟವಾಗಿರೋ ತರಕಾರಿನೇ ತಂದಿದ್ದೀನಿ. ಬನ್ನಿ ಊಟ ಮಾಡೋಣ. ಬನ್ನಿ ಅಮ್ಮ, ಒಳಗ್ ಬನ್ನಿ. ಕೊನೆ ಸಲ ಹೇಳ್ತಿದ್ದೀನಿ ನಿಂಗೆ, ಏನೋ ಕಾರಣ ಹೇಳಿ ವಾಪಸ್ ಮನೆಗೆ ಬರ್ಬೇಕು. ಹಾಗಾದ್ರೆ ನೀವೇ ಎಲ್ಲ ಸತ್ಯನೂ ಹೋಗಿ ಹೇಳ್ಬಿಡಿ. ಬಾ ಮನೆಗೆ, ಇವತ್ ನಿನ್ ಚರ್ಮ ಸುಲಿದೆ ಬಿಡಲ್ಲ. ಓಡೋಗೋಣ ಬನ್ನಿ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಏನೇನೋ ಹೇಳ್ಬೇಡ. ಇವತ್ ರಾತ್ರಿ ಊಟ ಆದ್ಮೇಲೆ ನಿಮ್ಗೋಸ್ಕರ ಕಾಯ್ತಿರ್ತೀನಿ. ನೀವೇ ನಿರ್ಧಾರ ಮಾಡಿ. ನೀವು ಊಟ ಮಾಡಿದ್ಮೇಲೆ ಹೊಸ ಜೀವನಕ್ಕೋಸ್ಕರ ನನ್ನ ಜೊತೆ ಬರೋ ನಿರ್ಧಾರ ಮಾಡ್ತೀರಾ, ಇಲ್ಲ ನಿಮ್ ಗಂಡನ ಜೊತೆ ಹೀಗೆ ಇರ್ತೀರಾ? ಇದ್ರೆ ಮತ್ತೆ ಹೊಡಿತಾನೆ, ಇವತ್ತು ಹೊಡಿತಾನೆ, ನಾಳೆ ಹೊಡಿತಾನೆ, ಜೀವನ ಪೂರ್ತಿ ಹೊಡಿತಾನೆ ಇರ್ತಾನೆ. ನಿರ್ಧಾರ ನಿಮ್ದು. ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನಾನಿಷ್ಟೆಲ್ಲ ಹೇಳಿದ್ಮೇಲೂ ಆ ಕೆಳಗೇರಿ ಜನರು ಮನೆಗೆ ಊಟಕ್ಕೆ ಹೋಗಿದ್ದಾಳೆ. ಮನೆಗ್ ಬರ್ಲಿ, ಹೇಗ್ ಪಾಠ ಕಲಿಸ್ತೀನಿ ಅಂದ್ರೆ ಜೀವನ ಪೂರ್ತಿ ಮರಿಬಾರ್ದು. ಮನೆಗ್ ಬರ್ಲಿ ಇವತ್ತು ಅವಳನ್ನ ಕಟ್ಟಾಕಿ ಮೂಳೆ ಮುರಿತೀನಿ ಅವಳ್ದು. ಅಲ್ಲ, ಸಂದೇಶ ಬರಲಿಲ್ವಾ? ಅದು ಅವ್ರಿಗೆ
ತುಂಬಾ ತಲೆ ನೋವ್ತಿತ್ತು, ಅದಕ್ಕೆ ಅವ್ರು ಬರಕ್ಕಾಗ್ಲಿಲ್ಲ. ನಾನು ಹೋಗ್ತಾ ಅವ್ರಿಗೆ ಊಟ ತಗೊಂಡು ಹೋಗ್ತೀನಿ. ಸರಿ, ನೀನ್ ಊಟ ಮಾಡು, ಆಮೇಲೆ ಅವ್ರಿಗೂ ತಗೊಂಡು ಹೋಗು. ಸರಿ ಅತ್ತೆ. ನೀವೇ ನಿರ್ಧಾರ ಮಾಡಿ. ನೀವು ಊಟ ಮಾಡಿದ್ಮೇಲೆ ಹೊಸ ಜೀವನಕ್ಕೋಸ್ಕರ ನನ್ನ ಜೊತೆ ಬರೋ ನಿರ್ಧಾರ ಮಾಡ್ತೀರಾ, ಇಲ್ಲ ನಿಮ್ಮ ಗಂಡನ ಜೊತೆ ಹೀಗೆ ಇರ್ತೀರಾ? ಇದ್ರೆ ಮತ್ತೆ ಹೊಡಿತಾನೆ, ಇವತ್ತು ಹೊಡಿತಾನೆ, ನಾಳೆ ಹೊಡಿತಾನೆ, ಜೀವನ ಪೂರ್ತಿ ಹೊಡಿತಾನೆ ಇರ್ತಾನೆ. ಆ ದಡಿಯ ಸರಿಯಾಗಿ ಹೇಳ್ದ. ಹೆಂಡ್ತಿನ ತಲೆ ಮೇಲೆ ಕೂರಿಸ್ಕೋಬಾರ್ದು. ಇವತ್ತವಳ ಮನೆಗೆ ಬರ್ಲಿ. ತಗೋ ರಾಣಿ, ಕೊಡಿ. ಇವತ್ತು ಹೊಡಿತಾನೆ, ನಾಳೆ ಹೊಡಿತಾನೆ, ಜೀವನ ಪೂರ್ತಿ ಹೊಡಿತಾನೆ ಇರ್ತಾನೆ. ಓಡೋಗೋಣ ಬನ್ನಿ. ಇವತ್ತು ರಾತ್ರಿ ಊಟ ಆದ್ಮೇಲೆ ನಿಮಗೋಸ್ಕರ ಕಾಯ್ತಿರ್ತೀನಿ. ಇಲ್ಲ ನಿಮ್ಮ ಗಂಡನ ಜೊತೆ ಹೀಗೆ ಇರ್ತೀರಾ? ಇದ್ರೆ ಮತ್ತೆ ಹೊಡಿತಾನೆ, ಇವತ್ತು ಹೊಡಿತಾನೆ, ನಾಳೆ ಹೊಡಿತಾನೆ, ಜೀವನ ಪೂರ್ತಿ ಹೊಡಿತಾನೆ ಇರ್ತಾನೆ. ಬಾಲ, ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡು. ನಾನೆಲ್ಲಿರಕ್ಕಾಗಲ್ಲ. ದಿನ ಅವ್ರ ಕೈಯಿಂದ ಹೊಡ್ಸ್ಕೊಳಕ್ಕಾಗಲ್ಲ ನಂಗೆ. ನನ್ ಕರ್ಕೊಂಡು ಹೋಗ್ಬಿಡು. ನಡಿ ರಾಣಿ, ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟು ಹೋಗೋಣ. ನಡಿ. ನಡಿ ನಡಿ ಬೇಗ. ಬಾಲಣ್ಣ, ಇಬ್ರು ಎಲ್ಲ ಹೋಗ್ತಿದ್ದೀರಾ? ಭೀಮಾ, ನಮ್ ರಸ್ತೆಗೆ ಅಡ್ಡ ಬರ್ಬೇಡ. ಇಲ್ಲ, ನೀವಿಬ್ರು ಎಲ್ಲ ಹೋಗ್ತಿದ್ದೀರಾ ಅಂತ ಮೊದ್ಲು ಹೇಳಿ. ನಿನ್ ಕೆಲ್ಸ ನೋಡ್ಕೋ ಭೀಮಾ, ನಾವೆಲ್ಲಾದ್ರೂ ಹೋಗ್ತೀವಿ, ನಿಂಗ್ಯಾಕೆ? ನೀವಿಬ್ರು ಎಲ್ ಹೋಗ್ತಿದ್ದೀರಾ ಅಂತ ಹೇಳೋವರೆಗೂ ನಾನು ಹೋಗೋದಕ್ ಬಿಡಲ್ಲ. ಎಲ್ ಹೋಗ್ತಿದ್ದೀರಾ ಹೇಳಿ. ಭೀಮಾ, ಕೊನೆ ಸಲ ಹೇಳ್ತಿದ್ದೀನಿ, ನಮ್ ದಾರಿಗೆ ಅಡ್ಡ ಬರ್ಬೇಡ. ಬಾಲಣ್ಣ, ನಂಗ್ ನೀವ್ ಹೇಳೋ ತನಕ ನಾನ್ ನಿಮ್ಗೆ ದಾರಿ ಬಿಡಲ್ಲ. ಎಲ್ ಹೋಗ್ತಿದ್ದೀರಾ ಹೇಳಿ. ಹೇಳ್ತೀನಿ, ಬಾ. ಏನಾಯ್ತು ಅಂತ ಹೇಳು ಬಾಲಣ್ಣ, ಹೇಳಿ. ನನ್ನ ಕ್ಷಮಿಸು ಭೀಮಾ. ಬಾಲಣ್ಣ, ಬಾಲಣ್ಣ, ಬಿಡು ನನ್ನನ್ನ. ಬಾಲಣ್ಣ, ಬಾಲಣ್ಣ, ಯಾಕೆ ಕಟ್ಟಾಗ್ತಿದ್ಯಾ? ಬಿಡು ನನ್ನ. ಬಾಲಣ್ಣ, ಕಟ್ಟಾಗ್ಬೇಡ. ಬಾಲಣ್ಣ, ನೀನ್ ಮಾಡ್ತಿರೋ ತಪ್ಪು. ನಿನ್ನ ಕಟ್ ಹಾಕ್ದೆ ನಂಗೆ ಬೇರೆ ಯಾವ ದಾರಿನೂ ಇಲ್ಲ ಭೀಮಾ. ಬಾಲಣ್ಣ, ಕಟ್ ಬಿಚ್ಚು. ನಿಂಗೇನು ಹೇಳ್ದೆ ನನ್ ಹೋಗಕ್ಕೂ ಆಗಲ್ಲ. ನೀನ್ ಮಾಡ್ತಿರೋ ತಪ್ಪು, ಕಟ್ ಬಿಚ್ಚು. ನಾನು ರಾಣಿ ಒಟ್ಟಿಗೆ ಓಡೋಗ್ತಿದೀವಿ. ನಾಳೆ ಬೆಳಗ್ಗೆ ಇದನ್ನ ಎಲ್ರಿಗೂ ಹೇಳು, ಮತ್ ನೀನ್ ಹುಷಾರಾಗಿರು. ಬಾಲಣ್ಣ, ನಡಿ ರಾಣಿ, ನಡಿ. ಬಾಲಣ್ಣ, ನೀವ್ ಮಾಡ್ತಿರೋ ತಪ್ಪು, ಕಟ್ ಬಿಚ್ಚು ಮೊದ್ಲು. ಬಾಲಣ್ಣ, ಹೀಗೆಲ್ಲ ಓಡೋಗ್ಬೇಡಿ. ಜೀಜಾಬಾಯಿ, ಇಲ್ಲಿ ಕೂತ್ಕೋ ಬಾ.
ನೋಡು ಜಿಜಾಬಾಯಿ, ನಾನು ನಿಂಗೆ ಸುಳ್ಳು ಹೇಳಕ್ ಇಷ್ಟಪಡಲ್ಲ. ನಿನ್ನ ಇಷ್ಟಪಟ್ಟು ವಾಪಸ್ ಕರ್ಕೊಂಬಂದಿಲ್ಲ. ಬಲ ನನಗೇನಂತ ಅಂದ್ರೆ, ನಾನು ಯಾರನ್ನೂ ಸುಖದಿಂದ ನೋಡ್ಕೋತಿಲ್ವಂತೆ, ಯಾರನ್ನೂ ಅರ್ಥ ಮಾಡ್ಕೊಳ್ಳಲ್ವಂತೆ. ಮತ್ತೆ ಈ ಮಾತು ಎಲ್ಲರೂ ಮುಂದೆ ಹೇಳಿದ್ದು ನನಗೆ ತುಂಬಾನೇ ನೋವು ಮಾಡಿದೆ. ಮೂಡಿಸ್ತು ಅಂದ್ರೆ ನಿಮ್ ಹೆಂಡತಿ ಇಷ್ಟ ದಿನದಿಂದ ನಿಮ್ಮಿಂದ ದೂರ ಇದ್ಲು. ಈ ವಿಷಯವಾಗಿ ನಿಮ್ಗೆ ಅಪರಾಧಿ ಭಾವನೆ ಕಾಡ್ಲಿಲ್ವಾ? ಆಯ್ತು, ಆದ್ರೆ ಬಾಲ ಹೇಳಿದ್ಮೇಲೆ ಅರ್ಥ ಆಯ್ತು. ಆದ್ರೂ ಇದು ಸತ್ಯನೇ. ನಿನಗೆ ಬೈದೋ ಹೇಗೋ ಮನ್ಸನ್ನ ಒಪ್ಸಿ ನಿನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ಕೊಂಡೆ. ಯಾಕೇನು ಮಾತಾಡ್ತಿಲ್ಲ? ಕೇಳಿ ಖುಷಿ ಆಯ್ತು. ನನಗ್ ಬೈದಾದ್ರೂ ವಾಪಸ್ ಕರ್ಸ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ. ಆದ್ರೆ ಜೀಜಾಬಾಯಿ, ನೀನ್ ವಾಪಸ್ ಬಂದಿರೋದು ನಮ್ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ನಮ್ಮ ಮಧ್ಯೆ ಇರೋ ಭಿನ್ನಾಭಿಪ್ರಾಯಗಳನ್ನ ಮಕ್ಕಳು ಮುಂದೆ ತೋರಿಸೋದು ಚೆನ್ನಾಗಿರಲ್ಲ. ಮಕ್ಕಳು ದೊಡ್ಡವರಾಗ್ತಿದಾರಲ್ವಾ, ನಾಳೆ ದಿನ ಅವರಿಗೂ ಮದುವೆ ಆಗುತ್ತೆ. ಅವರಿಗೆ ನಾಳೆ ದಿನ ಗಂಡ ಹೆಂಡತಿಯಾಗಿ ಪದೇ ಪದೇ ಜಗಳ ಕದನ ಆಡೋದನ್ನ ನೋಡಿದ್ರೆ ಮದುವೆ ಮೇಲಿರೋ ನಂಬಿಕೆನೆ ಹೊಟ್ಟೋಗ್ಬಿಡುತ್ತೆ ಅವರಿಗೆ. ಇದು ಒಂದು ಮಾತನಾದ್ರು ನೀನ್ ನಡೆಸ್ಕೊಡು ಜೀಜಾಬಾಯಿ, ಸಾಕು. ಹಾಲು ಕುಡೀರಿ. ಇನ್ನೊಂದ್ಸಲ ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋದನ್ನ ಖಂಡಿತವಾಗಿಯೂ ನಾನು ಹೇಳಬಲ್ಲೆ. ಇನ್ನೊಂದು ವಿಷಯ ಯೋಚನೆ ಮಾಡಿ ನೀವು. ಎಲ್ಲಿವರೆಗೂ ಮಕ್ಕಳು ಮಲತಾಯಿ ಅಂತ ಭಾವಿಸ್ತಿರ್ತಾರೋ ಅಲ್ಲಿವರೆಗೂ ನಾನು ತಾಯಿಯಲ್ಲ ಮಲತಾಯಿಯಾಗೇ ಇರ್ತೀನಿ. ತಗೊಳ್ಳಿ, ಕುಡೀರಿ. ಅಪ್ಪ ಅಪ್ಪ, ಭೀಮ ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಮತ್ತೆ ಬಾಲಣ್ಣನೂ ಮನೇಲಿಲ್ಲ. ಏನು? ಇಷ್ಟೊತ್ತಲ್ಲಿ ಅವ್ರು ಎಲ್ಲಿ ಹೋದ್ರು? ನಡೀರಿ ನೋಡೋಣ. ಈ ಭೀಮ ನಾಟಕಕ್ಕೆ ಕೊನೆನೇ ಇಲ್ವಾ ಅಂತ. ಈ ರಾಣಿ ಎಲ್ಲೋದ್ಲು? ರಾಮ್ಜಿ, ರಾಮ್ಜಿ, ಎಲ್ಲ ಕಡೆ ನೋಡಿದ್ವಿ, ಭೀಮಾ ಬಾಲ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು, ಅವರಿಬ್ರು ಮನೇಲಿಲ್ವಾ? ಇಲ್ಲ. ರಾಣಿನೂ ಮನೇಲಿಲ್ಲ. ಆದ್ರೆ ರಾಣಿ ಊಟ ತಗೊಂಡು ಮನೆ ಕಡೆನೆ ಹೋದ್ಲು. ನಂಗೆ ಗೊತ್ತಾಯ್ತು. ಇನ್ ಸುಮ್ನೆ ಬಿಡಲ್ಲ ನಾನು ಅವಳನ್ನ. ರಾಮ್ಜಿ, ರಾಣಿನೂ ಮನೇಲಿಲ್ಲ. ಏನಾದ್ರೂ ಬಾಲನ್ ಜೊತೆ. ಬಾಲ ಹಾಗೆಲ್ಲ ಮಾಡೋನಲ್ಲ.
ನೀನ್ ತುಳಸಿ ಮಂಜುಳನ್ ಜೊತೆಗಿರು, ನಾವಿಬ್ರು ನೋಡ್ಕೊಂಡ್ಬರ್ತೀವಿ. ನಡಿ ಆನಂದ. ಕಟ್ಪಿಚ್ಚಿ ಕಟ್ಪಿಚ್ಚಿ, ಯಾರಾದ್ರೂ ಇದ್ದೀರಾ? ಭೀಮಾ, ಯಾರಾದ್ರೂ ಕಟ್ಪಿಚ್ಚಿ ಭೀಮಾ! ಕಟ್ಪಿಚ್ಚಿ. ಯಾರ್ ಕಟ್ಟಾಕಿದ್ ನಿನ್ನ? ಯಾರ್ ಕಟ್ಟಾಕಿದ್ದು? ನಿನ್ನನ್ನೇ ಕೇಳ್ತಾ ಇರೋದು. ಭೀಮಾ, ಅಪ್ಪ ಅಪ್ಪ ಅಪ್ಪ, ಬಾಲಣ್ಣ ರಾಣಿನ್ ಕರ್ಕೊಂಡು ಓಡೋದ್ರು. ಏನು? ನಾನು ಅವ್ರಿಬ್ರನ್ನು ತಡಿಯಕ್ ನೋಡ್ದೆ, ಆದ್ರೆ ನನ್ನನ್ನ ಈ ಮರಕ್ ಕಟ್ಟಾಗ ಓಡೋದ್ರು.